ಹಾಯ್ ಹಲೋ ನಮಸ್ಕಾರ. ಹಳ್ಳಿ ಐದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವ್ಲಾಗ್ ನಿಮ್ಮ ಮುಂದೆ ನಾನು ಮೆಣಸಿನಕಾಯಿ ಹೊಲದಲ್ಲಿ ಬಂದಿದ್ದೇನೆ. ಇಲ್ಲಿ ನಮ್ಮ ಹೊಲದ ಮಾಲೀಕರಿದ್ದಾರೆ, ಬನ್ನಿ ತೋರ್ಸೋಣ ಏನಂತ, ಯಾವ ತರ ಏನ್ ಕತೆ ಈ ಮೆಣಸಿನಕಾಯಿ ಬಗ್ಗೆ, ಏನೇನು ಯಾವ ತರ ನೋಡೋಣ. ಸರ್ ನಮಸ್ತೆ. ನಮಸ್ತೆ. ಓ ನೀವು ಹಳ್ಳಿ ಐದ ನಾವೇ ಸರ್ ನಾವೇ. ಯೂಟ್ಯೂಬ್ ಏನು ಚಾನಲ್ ಏನ್ ಮಾಡ್ತಾ ಇದೀರಾ? ಏನ್ ಮಾಡ್ತೀವಿ ನೋಡ್ರಿ, ಎಲ್ಲ ಹಾ. ರೈತರದ್ದು ಹಾ ಇರೋದಲ್ಲ ಹೊಲದಲ್ಲಿ. ಹೌದಾ, ಮೆಣಸಿನಕಾಯಿ ಬೆಳೆದಿರ ಈ ವರ್ಷ? ಬೆಳೆದಿವ್ರಿ, ಬೆಳೆದ್ರನು ಏನೈತಿ ಹಾ ಎಲ್ಲ ರೋಗ ಬಂದು ಹಾ ಈ ರೀತಿ ಆಗೈತಿ ನೋಡಿ. ಹೌದಾ. ಏನು ಬೆಳೆ ಚೆನ್ನಾಗಿದೆ ಅಂತಾನ ಹೇಳಕ್ಕನು ಆಗಲ್ಲ. ಬೆಳೆ ಚೆನ್ನಾಗಿದ್ರು ಹಾ ರೇಟು ಇರ್ತದಿಲ್ಲ ಅಲ್ಲಿ ಮಾರ್ಕೆಟ್ ನಲ್ಲಿ. ಹೌದು. ಏನ್ ಮಾಡಮ್ಮ, ಎಲ್ಲ ರೈತರುಗಳು ಯಾರು ಕೇಳೋರಿಲ್ಲ. ಹತ್ತಿ ಎಷ್ಟು ಬೆಳೆದಿದ್ರ ಈ ವರ್ಷ? ಟೀ ಅವೆಲ್ಲ ಚೆನ್ನಾಗ್ ಆಗಿದೆ, ಹಾ ಆದ್ರ ಹೊಲದ ತಕ್ಕಂತೆ ಆಗಿಲ್ಲ. ಹಾ ಎಷ್ಟು ಮೆಣಸಿನಕಾಯಿ ಎಷ್ಟು ಎಕರೆ ಹಾಕಿದ್ರ ಈ ವರ್ಷ? 2 ಎಕರೆ 2 ಎಕರೆ ಹಾಕಿವಿ. ಆದ್ರೂನು ಏನ್ ರೋಗ ಬಂದು ಈ ತರ ಆಗಿದೆ. ಹಾ ಪರವಾಗಿಲ್ಲ, ಬೆಳೆ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ, ಪರವಾಗಿಲ್ಲ. ಹೌದು. ಈ ವರ್ಷಿನ ಕಾಲಕ್ಕೆ ವಾದರ್ಸ 3 ವರ್ಷದಿಂದ ನಮ್ದು ಹಾ ಬೆಳೆ ಇದೇ ರೀತಿ ಕೆಟ್ಟು ಹೋಗ್ತಿತ್ತು. ಹಾ ಅದೇ ಪೂರಾ ಬೆಳೆ ಸಿಗ್ತಿದ್ದಿಲ್ಲ 3 ವರ್ಷದಲ್ಲಿ ಮೆಣಸಿನಕಾಯಿ. ಹೌದು. ಇವತ್ತಿನ ದಿನ ಚೆನ್ನಾಗಿದೆ, ಆದ್ರೂ ಪರವಾಗಿಲ್ಲ. ಈಗ ಮತ್ತೆ ಇದಕ್ಕೆ ನೀರು ಯಾವ ತರ, ಹೇಗೆ ನೀರು ಇದಕ್ಕೆ? ನಾವು ರೈತರು ಇಲ್ಲಿ ಒಂದು ಅರ್ಧ ಎಕರೆ ಕೆರೆ ತೋಡಿಸಿವಿ. ಎಲ್ಲಿದೆ ನೀರು? ಅಲ್ಲಿ ಇದೆ, ಅಲ್ಲಿ ಕಾಣುತ್ತಾ ಅಲ್ಲ? ಅಲ್ಲಿಂತ ಅಲ್ಲಿ ಮ್ಯಾಗ ಕ್ಯಾನಲ್ ಐತಿ, ಕ್ಯಾನಲ್ ಏಸಿ ನೀರ್ ಬರ್ತೈತಿ. ರೈಟ್. ಅದಕ್ಕ ಡೀಸೆಲ್ ಹಾಕಿ ನಾವು ಕಷ್ಟ ಬಾಳ ಇದೆ. ಐತೆ. ಈ ದುಡ್ಡಿನ ಕಷ್ಟಪಟ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರಂತೆ, ಹೌದಲ್ವಾ? ಈಗ ಮತ್ತೆ ಈಗ 2 ಎಕರೆಯಲ್ಲಿ ಈಗ ನಿಮ್ ಪ್ರಕಾರ ಎಷ್ಟಾಗ್ಬೋದು ಇದು ಮೆಣಸಿನಕಾಯಿ ಅಂತ ನಮ್ಗೆ ಗೊತ್ತಾಗಲ್ಲ. ನಮ್ಮ ಪ್ರಕಾರ ಚೆನ್ನಾಗಿದ್ರೆ ಬೆಳೆ, ಹಾ ಹೋದ ವರ್ಷ ಪ್ರಕಾರ ಕೆಲವೊಬ್ರದ್ದು ಹಾ ನಮ್ಮೂರಲ್ಲಿ ಹಾ 2 ಎಕರೆ ಇಟ್ಟಿದ್ರು. ಹಾ ಅವ್ರದ್ದು ಮಿನಿಮಮ್ 50 ಕ್ವಿಂಟಲ್ ಆಗಿದೆ. ಓಹೋ ಅಂದ್ರೆ ಜಾಸ್ತಿ ಚೆನ್ನಾಗಿ ಬರುತ್ತೆ ಇಳುವರಿ. ಬರ್ತೈತೆ. ಹಾ ಒಬ್ಬೊಬ್ರದ್ದು 2 ಎಕರೆದಾಗ ಒಬ್ಬೊಬ್ರು ಅದೇ 10-15 ಕ್ವಿಂಟಲ್ನು ಬೆಳಕಂತಾರ, ರೋಗ ಬಂದು. ಹಾ ಒಬ್ಬೊಬ್ರು ಏನು ಬೆಳಕಂದಿಲ್ಲ. ಓ ಅಂದ್ರೆ ಯಾವ ತರ ಹೆಂಗ್ ಮಾಡ್ತೀವಿ ನಾವು, ಜಾಸ್ತಿ ಕೆಲಸ ಹೇಗ್ ಮಾಡ್ತೀವಿ, ಜಾಸ್ತಿ ಸ್ವಲ್ಪ ಈ ಕಸ ಆಗ್ಬೋದು ಅಥವಾ ಇದು ಏನು ಎಣ್ಣೆ ಕ್ರಿಮಿನಾಶಕ ಕೀಟನಾಶಕ ಯಾವ ತರ, ಇದ್ರ ಮೇಲೆ ನಾವು ಕೆಲಸದ ಮೇಲೆ ಇಳುವರಿ ಬರುತ್ತೆ. ಏನು ಮಾಡಿದ್ರು ಎಲ್ಲ ನಾವು ಆಳು ಉಳಿಕೆ ಆಗುತ್ತೆ. ಹಾ ಏನು ಮಾಡಿದ್ರು ರೈತರಿಗೆ ಹ್ಮ್ ಏನು ಉಳಿತಾಯ ಆಗಲ್ಲ. ಹಾ ಎಲ್ಲ ರೀತಿಯ ನಾವು ಲೆಕ್ಕಾಚಾರ ಮಾಡಿದಾಗ ಹಾ ರೈತನಿಗೆ ಏನು ಉಳಿಯಲ್ಲ. ಹಾ ಅಂದ್ರೆ ಈಗ ಈ ವರ್ಷ ನಿಮ್ಗೆ ಲಾಭ ಆಗ್ಬೋದಾ ಏನಂದ್ರು ಸ್ವಲ್ಪ ಅದ್ರ? ಬೆಳೆ ಲೆಕ್ಕ ನೋಡಿದ್ರೆ ಲಾಭ ಆಗಬಹುದು, ಹಾ ಆದ್ರೆ ಆಳು ಅವೆಲ್ಲ ಲೆಕ್ಕ ಮಾಡಿದ್ರೆ ನಮಗೆ ಅಲ್ಲಿಗೆ ಹಾ ಲೆಕ್ಕಾಚಾರ ಮಾಡಿದಲ್ಲಿಗೆ. ಹೌದಲ್ಲ, ಲಾಸ್ಟ್ ಈ ವರ್ಷ ಅಂದ್ರು ಅಂತ ಹೇಳಕ್ಕೂ ಆಗಲ್ಲ. ಸ್ವಲ್ಪ ಚೆನ್ನಾಗಿ ಬಂದಿದೆ ವರ್ಷ. ಒಟ್ಟ ರೈತನು ಬಿಡ್ತದೆ, ಹಾ. ಒಟ್ಟ ಹಾ ಅಲ್ಲಿಗೆ ಬಿಡ್ತದೆ, ಪೂರಾ ಸಾಲನು ಮಾಡಿ ಕೊಡ್ಸಲ್ಲ. ಹಾ ಕರೆಕ್ಟ್ ಆ ಟೈಮಿಗೆ ನಾವು ಹಾ. ಹೋಳಿಗೆ ಆಗ್ತದಂತ ನನಗೆ ಅನಿಸ್ತದೆ. ಹಂಗೆ ಒಂದು ನಿಮ್ ಹೊಲದ ಬಗ್ಗೆ ಒಂದು ವಿಡಿಯೋ ತೆಗೆದು ಬಿಡ್ಲಾ? ಹಾಗೆ ಚೆನ್ನಾಗಿ ಒಂದು ತೋರಿಸಿ ನೋಡಿ. ಓಕೆ ತೋರಿಸಿ. ಓಕೆ. ಸರ್ ಈಗ ಲಾಸ್ಟ್ಗೆ ಒಂದು ವಿಡಿಯೋ ಮಾಡಿದ್ವಿ, ಆಮೇಲೆ ರೈತರ ಬಗ್ಗೆನೂ ಹೇಳಿದ್ರಿ. ಲಾಸ್ಟ್ಗೆ ಈಗ ನಾನು ಅಂದ್ರೆ ಸರ್ಕಾರಕ್ಕೆ ಏನಾದ್ರು ಬೇಡಿಕೆ ಇಡ್ತೀರಾ ನಿಮ್ ಏನಾದ್ರು? ಸರ್ಕಾರಕ್ಕೆ ಬೇಡಿಕೆ ಇಡಷ್ಟು ನಾವೇನು ದೊಡ್ಡವ್ರೇನಲ್ಲ. ಓಕೆ ಸರ್.
ಸರ್ಕಾರಕ್ಕೆ ಬೇಡಿಕೆ ಇಡುವಷ್ಟು, ಯಾಕಂದ್ರೆ ಹಾ ಸರ್. ಹಲವಾರು ಯೋಜನೆಗಳು ಜಾರಿ ತಂದಾರ ಹಾ ಹೌದು ಹೌದು. ರೈತರಿಗೋಸ್ಕರ. ಹಾ ಸರ್. ಹಲವಾರು ಯೋಜನೆಗಳು ತಂದ್ರೆ ನಡಬರ್ಕ ಯೋಜನೆಗಳನ್ನ ದಳ್ಳಾಳಿಗಳು ದುರುಪಯೋಗ ಪಡಿಸಕತ್ತಾರ. ಹೌದು ಸರ್. ಅದನ್ನ ನೇರವಾಗಿ ಸರ್ಕಾರ ಹ್ಮ್. ರೈತರಿಗೆ ಸಿಗಲಾರಂತ ಮಾಡ್ತಿದೆ. ಹೌದು. ಅದಕ್ಕೋಸ್ಕರ ನೇರವಾಗಿ ಸಿಗುವಂತ ಯೋಜನೆಗಳು ಮಾತ್ರ ತರಬೇಕಂತ ನನ್ನ ಬೇಡಿಕೆ ಇದೆ ರೈತರಲ್ಲಿ. ಹೌದು ಸರ್. ಯಾವುದೇ ಆಗಲಿ ಹಾ ಹೌದು ಯೋಜನೆಗಳು ಸರ್. ಈ ನಡಬರ್ಕ ಯಾರಿಗೆ ಸಿಗಲಾರ್ದಂತ, ದಳ್ಳಾಳಿಗಳಿಗೆ ಸಿಗಲಾರ್ದಂತ ಹ್ಮ್. ಯೋಜನೆಗಳು ನೇರವಾಗಿ ಅಂದ್ರೆ ಈಗ ರೈತರಿಗೆ ಸಿಗ್ತಕ್ಕಂತ ಸೌಲಭ್ಯ ದಲ್ಲಾಳಿಗಳು ಸ್ವಲ್ಪ ಕಮಿಷನ್ ದುರುಪಯೋಗ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಹಾ. ಈಗ ಅದಕ್ಕೋಸ್ಕರ ಹಾ ಹೌದು ಸರ್. ನೇರವಾಗಿ ಸಿಗುವಂತದ್ದು ರೈತರಿಗೆ ಸಿಗ್ಬೇಕಂತ ನಿಮ್ಮ ಸಿಗ್ಬೇಕಂತ ನನ್ನ ಅನಿಸಿಕೆ. ಬೇಡಿಕೆ. ಆದಷ್ಟು ಬೇಗನೆ ಹಾ. ಯಾವುದೇ ಬೆಳೆದಂತ ಬೆಳೆಗೆ ಹಾ. ನಿಖರವಾದ ಬೆಲೆ ಹ್ಮ್. ಸಿಗುವಂತ ಮಾಡ್ಬೇಕು. ರೈತನುಗಳು ಹಾ. ಯಾವತ್ತಿಗೆ ಇದು ಮಾಡಕ್ ಹೋಗ್ಬಾರ್ದು. ಹೌದು ಸರ್. ಅವ್ರನ್ನ ಯಾವತ್ತಿಗೆ ಹ್ಮ್. ಅವ್ರನ್ನ ಕಣ್ಣಾಗ ನೀರ್ ತರಿಸಿದ್ರೆ ಹ್ಮ್. ಸರ್ಕಾರನೂ ಉಳಿಯಲ್ಲ, ಹ್ಮ್. ಈ ಸಮಾಜನೂ ಉಳಿಯಲ್ಲ. ಹ್ಮ್. ಯಾಕಂದ್ರೆ ರೈತರಿಂದನೇ ಹ್ಮ್. ಇವತ್ತಿನ ದಿನ ದೇಶ ನಿಂತಿರೋದು. ಹೌದು. ರೈತನೇ ದೇಶದ ಬೆನ್ನೆಲುಬು ಬೆನ್ನೆಲುಬು. ಅಂತೀರ ಸರ್. ಹ್ಮ್. ಲಾಸ್ಟ್ಗೆ ಈ ಒಂದು ವಿಡಿಯೋದು ಲಾಸ್ಟ್ಗೆ ನಿಮ್ಗೆ ಕೇಳ್ತೀನಿ, ರೈತರ ಬಗ್ಗೆ ಏನಾದ್ರು ನಿಮಗೆ ಅನಿಸಿಕೆ ಏನಾದ್ರು? ಏನಿಲ್ಲ, ರೈತ ತನ್ನ 5 ಬೆರಳುಗಳು ಮಣ್ಣಿನಲ್ಲಿ ದುಡಿದಾಗ ಮಾತ್ರ ನಮ್ಮ 5 ಬೆರಳುಗಳು ತಟ್ಟೆಯಲ್ಲಿ ತಿನ್ನಲು ಸಾಧ್ಯ. ಹೌದು. ತಿನ್ನಲಕ್ಕ ಸಾಧ್ಯ. ದೇವರು ಮನುಷ್ಯನನ್ನು ಸೃಷ್ಟಿಸ್ತಾನೆ, ಹ್ಮ್. ಆದ್ರೆ ರೈತ ಮನುಷ್ಯನನ್ನು ಜೀವಂತವಾಗಿರಿಸ್ತಾನೆ. ಏನ್ ಸರ್ ಇದು ಮಾತು? ರೈತರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ಆ ಮತ್ತೆ ಲಾಸ್ಟ್ ಇನ್ನೂ ಒಂದಾದ್ರೂ ಏನಾದ್ರು ಒಂದು ಇತ್ತ ನೋಡಿ ರೈತರ ಬಗ್ಗೆ. ರೈತ ಬೆಳೆದ ಬೆಳೆ ಮಾತ್ರ ಬೆಳೀತು, ಹಾ ಸರ್. ಆದ್ರೆ ರೈತನೇ ಬೆಳಿಲ್ಲ ಎನ್ನುವ. ಸರ್ ಓಕೆ ಸರಿ. ಈ ಒಂದು ರೈತರ ಕಂಟೆಂಟ್ ಬಗ್ಗೆ ಇವತ್ತು ವಿಡಿಯೋ ಮಾಡಿದ್ದಕ್ಕೆ ನಿಮಗೂ ತುಂಬಾ ಥ್ಯಾಂಕ್ಸ್. ಈ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೈತರಿಗೆ ಜೈ.